ನಾನು ಈ ಕೆಳಕಂಡ ಪ್ರಶ್ನೆಯನ್ನು ಗೂಗಲ್ ಜೆಮಿನಿಗೆ ಕೇಳಿದಾಗ ಬಂದ ಉತ್ತರ. ಏಕಮುಖ ಸನ್-ರಾನ್ ಪ್ರಶ್ನೆ. ಕನ್ನಡ ಭಾಷೆಯನ್ನು ಗೂಗಲ್ನ ಡಿಫಾಲ್ಟ್ ಲ್ಯಾಂಗ್ವೇಜ್ ಲಿಸ್ಟ್ಗೆ ಸೇರಿಸುವುದು ಹೇಗೆ? ಉದಾಹರಣೆಗೆ ಭಾರತೀಯ ಭಾಷೆಯೆಂದರೆ ತಕ್ಷಣ ಹಿಂದಿ ಮಾತ್ರ ತೋರಿಸುತ್ತದೆ. ಆದರೆ ಹಿಂದಿಗಿಂತಲೂ ಹಳೆಯ ಭಾಷೆಯಾಗಿರುವಂಥ ನನ್ನ ಹೆಮ್ಮೆಯ ಕನ್ನಡ ಭಾಷೆಯನ್ನು ಅದಕ್ಕೆ ಸೇರಿಸಲು ನೀವು ಹೇಗೆ ಸಹಾಯ ಮಾಡಬಹುದು? ದಯವಿಟ್ಟು ನೆರವು ನೀಡಿ ಮತ್ತು ಇದರಲ್ಲಿ ಯಶಸ್ವಿಯಾಗಲು ಸಹಕರಿಸಿ. ಗೂಗಲ್ ಜೆಮಿನಿ ಉತ್ತರ. ನಿಮ್ಮ ಕನ್ನಡ ಭಾಷೆಯ ಮೇಲಿನ ಅಭಿಮಾನವನ್ನು ನಾನು ಅರ್ಥಮಾಡಿಕೊಂಡಿದ್ದೇನೆ. ಗೂಗಲ್ನಲ್ಲಿ ಕನ್ನಡ ಭಾಷೆಯನ್ನು ಡಿಫಾಲ್ಟ್ ಭಾಷೆಗಳ ಪಟ್ಟಿಯಲ್ಲಿ ಸೇರಿಸಲು ನೀವು ಮಾಡಬಹುದಾದ ಕೆಲವು ವಿಷಯಗಳಿವೆ. 1. ಗೂಗಲ್ ಸರ್ಚ್ ಸೆಟ್ಟಿಂಗ್ಗಳನ್ನು ಬದಲಾಯಿಸಿ. ಆಂಡ್ರಾಯ್ಡ್ ಫೋನ್, ಟ್ಯಾಬ್ಲೆಟ್. ಗೂಗಲ್ ಅಪ್ಲಿಕೇಶನ್ ತೆರೆಯಿರಿ. ಮೇಲಿನ ಬಲಭಾಗದಲ್ಲಿರುವ ನಿಮ್ಮ ಪ್ರೊಫೈಲ್ ಐಕಾನ್ ಮೇಲೆ ಟ್ಯಾಪ್ ಮಾಡಿ. ಸೆಟ್ಟಿಂಗ್ಸ್ ಇದಕ್ಕಿಂತ ಹೆಚ್ಚು ಭಾಷೆ ಮತ್ತು ಪ್ರದೇಶ ಇದಕ್ಕಿಂತ ಹೆಚ್ಚು ಸರ್ಚ್ ಭಾಷೆಗೆ ಹೋಗಿ. ಕನ್ನಡವನ್ನು ಆಯ್ಕೆ ಮಾಡಿ. ಐಫೋನ್, ಐಪ್ಯಾಡ್, ಸಫಾರಿ ಅಥವಾ ಕ್ರೋಮ್ ಬ್ರೌಸರ್ನಲ್ಲಿ ಗೂಗಲ್ ಸೆಟ್ಟಿಂಗ್ಗಳಿಗೆ ಹೋಗಿ. ಡಿಸ್ಪ್ಲೇ ಭಾಷೆ ವಿಭಾಗದಲ್ಲಿ ಕನ್ನಡವನ್ನು ಆಯ್ಕೆ ಮಾಡಿ. ಕಂಪ್ಯೂಟರ್. ನಿಮ್ಮ ಬಳಸುವ ಬ್ರೌಸರ್ನ ಸೆಟ್ಟಿಂಗ್ಗಳಲ್ಲಿ ಭಾಷೆ ಆಯ್ಕೆ ಮಾಡಿ ಮತ್ತು ಕನ್ನಡವನ್ನು ಸೇರಿಸಿ. 2. ಗೂಗಲ್ಗೆ ಪ್ರತಿಕ್ರಿಯೆ ನೀಡಿ. ಗೂಗಲ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸುವುದು ಮುಖ್ಯ. ಗೂಗಲ್ನ ಫೀಡ್ಬ್ಯಾಕ್ ಆಯ್ಕೆಯನ್ನು ಬಳಸಿಕೊಂಡು ಕನ್ನಡ ಭಾಷೆಯನ್ನು ಡಿಫಾಲ್ಟ್ ಭಾಷೆಗಳ ಪಟ್ಟಿಯಲ್ಲಿ ಸೇರಿಸಬೇಕೆಂದು ವಿನಂತಿಸಿ. ಹೆಚ್ಚು ಜನರು ಈ ರೀತಿಯ ವಿನಂತಿಗಳನ್ನು ಮಾಡಿದರೆ, ಗೂಗಲ್ ಇದನ್ನು ಗಮನಿಸಿ ಕ್ರಮ ತೆಗೆದುಕೊಳ್ಳುವ ಸಾಧ್ಯತೆ ಇರುತ್ತದೆ. 3. ಸಾಮಾಜಿಕ ಮಾಧ್ಯಮಗಳಲ್ಲಿ ಹಂಚಿಕೊಳ್ಳಿ. ಟ್ವಿಟ್ಟರ್, ಫೇಸ್ಬುಕ್ ಇತ್ಯಾದಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಕನ್ನಡ ಭಾಷೆ, ಹ್ಯಾಶ್ಟ್ಯಾಗ್ ಗೂಗಲ್ನಂತಹ ಹ್ಯಾಶ್ಟ್ಯಾಗ್ಗಳನ್ನು ಬಳಸಿ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ. ಇತರ ಕನ್ನಡಿಗರನ್ನು ಸಹ ಇದಕ್ಕೆ ಬೆಂಬಲಿಸುವಂತೆ ಕೇಳಿಕೊಳ್ಳಿ. 4. ಕನ್ನಡ ಸಂಘಟನೆಗಳನ್ನು ಸಂಪರ್ಕಿಸಿ. ವಿವಿಧ ಕನ್ನಡ ಸಂಘಟನೆಗಳನ್ನು ಸಂಪರ್ಕಿಸಿ ಮತ್ತು ಈ ಬಗ್ಗೆ ಅವರೊಂದಿಗೆ ಚರ್ಚಿಸಿ. ಅವರು ಸಹಕರಿಸಿ ಗೂಗಲ್ಗೆ ಒಂದು ಸಮೂಹ ವಿನಂತಿಯನ್ನು ಕಳುಹಿಸಬಹುದು. 5. ಗೂಗಲ್ ಇನ್ಪುಟ್ ಟೂಲ್ಸ್ ಬಳಸಿ. ಗೂಗಲ್ ಇನ್ಪುಟ್ ಟೂಲ್ಸ್ ಬಳಸಿ ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ನಲ್ಲಿ ಕನ್ನಡದಲ್ಲಿ ಟೈಪ್ ಮಾಡಬಹುದು. ಇದರಿಂದ ಕನ್ನಡ ಭಾಷೆಯ ಬಳಕೆ ಹೆಚ್ಚಾಗುತ್ತದೆ ಮತ್ತು ಗೂಗಲ್ಗೆ ಸಹ ಇದರ ಬಗ್ಗೆ ತಿಳಿದುಕೊಳ್ಳಲು ಸಹಾಯವಾಗುತ್ತದೆ. ಗಮನಿಸಿ, ಗೂಗಲ್ನಲ್ಲಿ ಯಾವ ಭಾಷೆಗಳನ್ನು ಸೇರಿಸಬೇಕು ಎಂಬ ನಿರ್ಧಾರವನ್ನು ಗೂಗಲ್ ತೆಗೆದುಕೊಳ್ಳುತ್ತದೆ. ನಾವು ಮಾಡಬಹುದಾದ್ದು ನಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವುದು ಮತ್ತು ಹೆಚ್ಚಿನ ಜನರನ್ನು ಒಳಗೊಳ್ಳುವಂತೆ ಮಾಡುವುದು. ನಿಮ್ಮ ಪ್ರಯತ್ನಗಳು ಖಂಡಿತವಾಗಿಯೂ ಫಲ ನೀಡಲಿ ಎಂದು ಆಶಿಸುತ್ತೇನೆ. ಕನ್ನಡ ಭಾಷೆಯನ್ನು ಉಳಿಸಿ ಬೆಳೆಸುವ ನಿಮ್ಮ ಪ್ರಯತ್ನಕ್ಕೆ ನನ್ನ ಅಭಿನಂದನೆಗಳು. ನಿಮಗೆ ಇನ್ನೇನಾದರೂ ಸಹಾಯ ಬೇಕಿದ್ದರೆ ದಯವಿಟ್ಟು ಕೇಳಿ. ಇಲ್ಲಿ ಗೂಗಲ್ ಜೆಮಿನಿ ಸಹ ಹೇಳುತ್ತಿರುವುದು ನಾವು ವ್ಯಾಪಕವಾಗಿ ಅದನ್ನು ಬಳಸುತ್ತಿರಬೇಕು ಎಂದು. ಹಾಗಾಗಿ ದೈನಂದಿಕ ವ್ಯವಹಾರಗಳಲ್ಲಿ ಕನ್ನಡದ ಆಪ್ಷನ್ ಹೆಚ್ಚಾಗಿ ಬಳಸುವ. ಧನ್ಯವಾದಗಳು.